ವಾರಣಾಸಿ ಚುನಾವಣಾ ಕಣಕ್ಕೆ ನರೇಂದ್ರ ಮೋದಿ ಎಂಟ್ರಿ. ಕರ್ಮ ಭೂಮಿಯಲ್ಲಿ ಲೋಕಸಮರಕ್ಕೆ ರಣಕಹಳೆ. ಶುಭ ಘಳಿಗೆಯಲ್ಲಿ ನಮೋ ನಾಮಪತ್ರ ಸಲ್ಲಿಕೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಬಿಗ್ ರಿಲೀಫ್. ದೊಡ್ಡಗೌಡರ ಮಗನಿಗೆ ಷರತ್ತುಬದ್ಧ ಜಾಮೀನು. ಇಂದು ರಿಲೀಸ್ ಹಿನ್ನೆಲೆ ಸೆಂಟ್ರಲ್ ಜೈಲ್ ಬಳಿ ಬಿಗಿ ಭದ್ರತೆ. ಚಿಕ್ಕೋಡಿಯಲ್ಲಿ ವರ್ಣನ ಅವಾಂತರ. ಮನೆಗಳ ಮೇಲ್ಛಾವಣಿ ಹಾರಿ ಹೋಗಿ ಜನಜೀವನ ತತ್ತರ. ಭಾರೀ ಮಳೆಗೆ ವಿದ್ಯುತ್ ಕಂಬ ಬಿದ್ದು 2 ಬೈಕ್ ಉಡೀಸ್. ಅರಣ್ಯದಂಚಿನ ನಿವಾಸಿಗಳಿಗೆ ಕಾಡಾನೆಗಳ ಉಪಟಳ. ಗಜರಾಜನ ಹಾವಳಿ ತಪ್ಪಿಸಲು ಅರಣ್ಯ ಇಲಾಖೆ ನ್ಯೂ ಪ್ಲಾನ್. ಸೋಲಾರ್ ಬೇಲಿ ಅಳವಡಿಕೆಯಿಂದ ನಿಟ್ಟುಸಿರು ಬಿಟ್ಟ ಕೃಷಿ ಜನ. ಓವರ್ಟೇಕ್ ಭರದಲ್ಲಿ ಬಸ್ಗೆ ಲಾರಿ ಡಿಕ್ಕಿ. ಅಪಘಾತದಲ್ಲಿ 4ವರಿಗೆ ಗಂಭೀರ ಗಾಯ. ಭೀಕರ ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಕರ್ನಾಟಕ ಎಕ್ಸ್‌ಪ್ರೆಸ್ ನಲ್ಲಿ ಏನೆಲ್ಲ ಸುದ್ದಿ ಇದೆ ಅಂತ ನೋಡ್ತಾ ಹೋಗೋಣ. ಆದರೆ ಅದಕ್ಕೆ ಮುನ್ನ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸುಶೀಲ್ ಮೋದಿ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಾಪವನ್ನ ಸೂಚಿಸಿದ್ದಾರೆ. ಎಕ್ಸ್ ಖಾತೆ ಮೂಲಕ ಮೋದಿ ಸಂತಾಪವನ್ನ ಸೂಚಿಸಿದ್ದಾರೆ. ಸುಶೀಲ್ ನಿಧನದಿಂದ ದುಃಖಿತನಾಗಿದ್ದೇನೆ. ಅವರು ತುಂಬಾ ಶ್ರಮಜೀವಿಯಾಗಿದ್ರು. ಸ್ನೇಹಪರ ಶಾಸಕರಾಗಿ ಹೆಸರುವಾಸಿಯನ್ನ ಕೂಡ ಆಗಿದ್ರು. ಅವರ ಕುಟುಂಬದೊಂದಿಗೆ ನನ್ನ ಸಂತಾಪವಿದೆ. ಓಂ ಶಾಂತಿ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಎಕ್ಸ್ ಮಾಡಿದ್ದಾರೆ. ಸುಶೀಲ್ ಮೋದಿ ನಿಧನಕ್ಕೆ ಪ್ರಧಾನಿ ಮೋದಿ ಸಂತಾಪವನ್ನ ಎಕ್ಸ್ ಖಾತೆ ಮೂಲಕ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಂತಾಪವನ್ನ ಸೂಚಿಸಿದ್ದಾರೆ ನರೇಂದ್ರ ಮೋದಿ ಅವರು. ಸುಶೀಲ್ ಮೋದಿ ನಿಧನದಿಂದ ತೀವ್ರ ದುಃಖಿತನಾಗಿದ್ದೇನೆ. ತುಂಬಾ ಶ್ರಮಜೀವಿಯವರು. ಸ್ನೇಹಪರ ಶಾಸಕರಾಗಿ ಹೆಸರುವಾಸಿಯನ್ನ ಗಳಿಸಿದ್ರು. ಆಡಳಿತಗಾರರಾಗಿ ಪ್ರಶಂಸನೀಯ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅವರ ಕುಟುಂಬ ಮತ್ತು ಬೆಂಬಲಿಗರೊಂದಿಗೆ ನನ್ನ ಸಂತಾಪವಿದೆ. ಓಂ ಶಾಂತಿ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಎಕ್ಸ್ ಮಾಡಿದ್ದಾರೆ. ಚಾರ್ಮಾಡಿ ಘಾಟ್ ರಸ್ತೆಗೆ ಒಂಟಿ ಸಲಗ ಎಂಟ್ರಿ ಕೊಟ್ಟಿದೆ. ರಾತ್ರಿ ಕಾದು ಕಾದು ವಾಹನ ಸವಾರರು ಪರದಾಟವನ್ನ ಪಟ್ಟಿದ್ದಾರೆ. ಭಯದಿಂದಲೇ ಕಾಡಾನೆಯನ್ನ ದಾಟಿ ಸಾಗಿದ್ದಾರೆ ವಾಹನ ಸವಾರರು. ಭಾರಿ ವಾಹನಗಳಂತೂ ಮುಂದೆ ಸಾಗೋದಕ್ಕೆ ಪರದಾಟವನ್ನ ಪಟ್ಟಿದ್ದಾರೆ. ಕತ್ತಲಾಗ್ತಾ ಇದ್ದಂತೆ ಹೆದ್ದಾರಿಗೆ ಆಗಮಿಸ್ತಾ ಇದ್ದಾವೆ ಕಾಡಾನೆಗಳು. 2 ದಿನದಿಂದ ನಿರಂತರವಾಗಿ ರಸ್ತೆಯಲ್ಲಿ ಕಾಡಾನೆಗಳು ಬೀಡು ಬಿಟ್ಟಿದ್ದಾವೆ. ಆನೆಯ ಚಲನವಲನವನ್ನ ನೋಡಿ ವಾಹನಗಳು ಮುಂದೆ ಸಾಗ್ತಾ ಇದ್ದಾವೆ. ನೋಡಿ, ಈ ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿರುವಂಥದ್ದು. ಕತ್ತಲಾಗ್ತಾ ಇದ್ದಂತೆಯೇ ಮೇನ್ ರೋಡ್ಗೆ ಆಗಮಿಸ್ತಾ ಇದ್ದಾವೆ. ಇದರಿಂದ ವಾಹನ ಸಂಚಾರರು